ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 5ನೇ ತರಗತಿ ವಿದ್ಯಾರ್ಥಿಗಳು ಮುರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 1/3/2026 ಎಕ್ಸಾಮಿನೇಷನನ್ನು ಬರೀತಾರೆ. ಸೊ ಅದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ಎಕ್ಸಾಮಿನೇಷನ್ ಬರೆದ ನಂತರ ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ ಇಲ್ಲೇನು ಮಾಡ್ತಾರೆ, ಕ್ರೈಸ್ಟ್ ಡಿಪಾರ್ಟ್ಮೆಂಟರ್ ಮೊದಲೇ ಒಂದು ಮಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡುವಂಥದ್ದು. ಆ ಮಾಹಿತಿ ಪುಸ್ತಕದಲ್ಲಿ ಏನಿದೆ, ಯಾವಾಗ ರಿಸಲ್ಟ್ ಬರುವಂಥದ್ದು, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಏಕಲವ್ಯ ಮಾದರಿ ವಸತಿ ಶಾಲೆ ಪ್ರವೇಶ ಇದೇನಿದೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಏನು ಕಾಣುತ್ತೆ ಅಂತಂದರೆ, ನೀವು ನೋಡಿ 2026 ಪ್ರವೇಶ ಪತ್ರ ಡೌನ್ಲೋಡ್ ಅಧಿಸೂಚನೆ 21/2/2026 ಶನಿವಾರ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರ ಅಲ್ಲಿ ಹಾಲ್ ಟಿಕೆಟ್ ಬಂದಿರುತ್ತೆ. ಸೊ ಅದನ್ನು ಹೋಗಿ ಪಡೆದುಕೊಳ್ಳಿ, ಓಕೆನಾ. ಕೆಲವೊಂದು ಸಾರಿ ವೆಬ್ಸೈಟ್ ಬ್ಯುಸಿ ಇದ್ದಾಗ ಅವರು ಹೇಳ್ತಾರೆ, ಅಲ್ಲಿರುವಂಥ ಪ್ರಾಂಶುಪಾಲರಿಗೆ ಕಾಲ್ ಮಾಡುವುದರ ಮೂಲಕ ಅಥವಾ ಭೇಟಿ ನೀಡುವುದರ ಮೂಲಕ ಹೋಗಿ ನೀವೇನು ಮಾಡ್ಬೋದು ಅಂತ ಅಂದರೆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಹಾಲ್ ಟಿಕೆಟ್ ಬಂದಿದೆಯಾ ಇಲ್ಲ ಅಂತೇಳಿ, ನಮ್ಮ ಮಗುವಿನ ಹಾಲ್ ಟಿಕೆಟ್ ಬಂದಿದೆಯಾ ಇಲ್ಲ ಅಂತೇಳಿ ನೀವು ಕೇಳ್ಬೋದು, ಓಕೆನಾ. ಸೊ ಅಲ್ಲಿ ಹೋಗಿ ನೀವು ತೆಗೆದುಕೊಂಡು ಎಕ್ಸಾಮಿನೇಷನ್ಗೆ 1/3/2026 ನೀವು ಹೋಗಲೇಬೇಕಾಗುತ್ತದೆ ಎಕ್ಸಾಮಿನೇಷನ್ಗೆ. ಅಲ್ಲಿರುವಂತಹ ಮಾನದಂಡಗಳನ್ನು ಸರಿಯಾಗಿ ಮಗುವಿಗೆ ತಿಳಿಸುತ್ತಾ. ಸೊ ಇದು ಒಂದು ಕಡೆ ಆತಂದರೆ, ಇನ್ನೊಂದು ಕಡೆ ಏನಂತಂದರೆ ಮಾಹಿತಿ ಪುಸ್ತಕ. ಈ ಮಾಹಿತಿ ಪುಸ್ತಕದಲ್ಲಿ ಏನಿರುತ್ತೆ ಅಂತಂದರೆ, ನೀವಿಲ್ಲಿ ನೋಡ್ಬೋದು, ಫಲಿತಾಂಶಗಳ ಬಗ್ಗೆ ಕೊಟ್ಟಿರ್ತಾರೆ. ಅಂದರೆ ಈಗ ಅಪ್ ಟು ಎಕ್ಸಾಮಿನೇಷನಿಂದ ಏನು ಬರೆದಿರ್ತೀರ, ಎಕ್ಸಾಮಿನೇಷನ್ನು ಅರ್ಜಿ ಹಾಕೋದ್ರಿಂದ ಏನಾಗಿರುತ್ತೆ, ಮಾಹಿತಿ ಇದರಲ್ಲಿ ದೊರೆಯುತ್ತದೆ. ಅಂತಂದರೆ ಈಗ ಎಕ್ಸಾಮಿನೇಷನ್ ನೀವು ಬರಿತೀರಾ, ಅದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಆ ಮಾಹಿತಿ ಪುಸ್ತಕದಲ್ಲಿ ಏನು ಕೊಟ್ಟಿರ್ತಾರೆ ಯಥಾವತ್ತಾಗಿ ಆ ಮಾಹಿತಿ ಪುಸ್ತಕದಲ್ಲಿರುವ ಹಾಗೆ ಬಿಡುವಂಥದ್ದು. ನೀವು ಇಲ್ಲಿ ನೋಡ್ಬೋದು, 2026-27ನೇ ಶೈಕ್ಷಣಿಕ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿ ದಾಖಲಾತಿಗಾಗಿ ನಡೆಸುವ ಪ್ರವೇಶ ಪ್ರಕ್ರಿಯೆಯ ವೇಳಾಪಟ್ಟಿಯನ್ನು ಮೊದಲೇ ಬಿಡುಗಡೆ ಮಾಡಿರ್ತಾರೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ದಿನಾಂಕ 1/3/2026 ಎಕ್ಸಾಮಿನೇಷನ್ ನಡೆಯುವಂಥದ್ದು. ಪ್ರವೇಶ ಪರೀಕ್ಷೆಯ ಫಲಿತಾಂಶ ಅಂದರೆ ಮಾರ್ಚ್ 4ನೇ ವಾರ ಏನು ಮಾಡ್ತಾರೆ, ಎಲ್ಲ ವಿದ್ಯಾರ್ಥಿಗಳದ್ದು ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿದು ಕೂಡ ಅವರು ತೆಗೆದುಕೊಂಡ ಅಂಕಗಳದ್ದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ, ಓಕೆನಾ. ಸೊ ಇದು ಯಾವುದೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯೇ ಆಗಿರೋದಿಲ್ಲ, ಪ್ರತಿಯೊಂದು ವಿದ್ಯಾರ್ಥಿದು ಅಂಕಗಳನ್ನು ಬಿಡುವಂಥದ್ದು. ತದನಂತರದಲ್ಲಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದರೆ, ಏಪ್ರಿಲ್ 2026 1ನೇ ಮತ್ತು 2ನೇ ವಾರ ಏನಿದೆ, ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು. ಕಳೆದ ಬಾರಿ ಅಂದರೆ 4 ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಕೂಡ ಬಿಟ್ಟಿದ್ರು. ಈ ಬಾರಿ ಏನಿದೆ ಅಂತಂದರೆ, ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಮಾಡ್ತಾರಂದರೆ, ಏಪ್ರಿಲ್ 2026 3ನೇ ವಾರ ಮತ್ತು 4ನೇ ವಾರ ಏನು ಮಾಡ್ತಾರೆ ಅಂತಂದರೆ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಗುವಂಥದ್ದು. ಹಾಗಿದ್ದರೆ 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡ್ತಾರಾ? ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ 3ನೇ ಒಂದು ಸೀಟು ಹಂಚಿಕೆ ಪಟ್ಟಿ ಅವಶ್ಯವಿದ್ದಲ್ಲಿ ಮಾತ್ರ, ಎರಡನೇ ಒಂದು ಸೀಟು ಹಂಚಿಕೆ ಪಟ್ಟಿಯಲ್ಲಿ ಅಲ್ಲಿ ಏನಾದರೂ ಸೀಟು ಹಂಚಿಕೆ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳೇನು ಅಡ್ಮಿಷನ್ ಆಗಲಿಲ್ಲ ಅಂತ ಅಂದರೆ, ಅಥವಾ ಅಲ್ಲಿ ಏನಾದರೂ ಸೀಟುಗಳು ಉಳಿದ್ರೆ ಅದನ್ನೇನು ಮಾಡ್ತಾರೆ, 3ನೇ ಒಂದು ಸೀಟು ಹಂಚಿಕೆ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಅದು ಯಾವಾಗ ಮಾಡ್ತಾರೆ ಅಂತ ಅವಶ್ಯವಿದ್ದಲ್ಲಿ ಅಂತೇಳಿ ಕೊಟ್ಟುಬಿಟ್ಟಿದ್ದಾರೆ ಇವರು. ಆದ್ದರಿಂದ ಮೇ 2026 1 ಮತ್ತು 2ನೇ ವಾರ ಬಿಡುವಂಥದ್ದು. ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಅವಶ್ಯವಿದ್ದಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಮೇ 2026 1 ಮತ್ತು 2ನೇ ವಾರ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.